ಇವತ್ತು ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಜಿಯವರ ಮತ್ತು ನಿತಿನ್ ನವೀನ್ಜಿಯವರ, ಅಮಿತ್ ಶಾಜಿಯವರ, ಸಂತೋಷ್ ಜಿಯವರ ನೇತೃತ್ವದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ಇವತ್ತೇನು ಮಮತಾ ಬ್ಯಾನರ್ಜಿಯವರ ಏನು ದುರಾಡಳಿತ, ಗುಂಡಾಗರ್ದಿ ಮತ್ತು ನಿರುದ್ಯೋಗ, ಬಡತನ ಅನೇಕ ಕಾರಣಗಳಿಗಾಗಿ ಬಂಗಾಲದ ಜನತೆ ಮತದಾರರು ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರ ಮತ್ತು ಅಮಿತ್ ಶಾಜಿಯವರ ಮೇಲೆ, ನಿತಿನ್ ನವೀನ್ಜಿಯವರ ಮೇಲೆ ವಿಶ್ವಾಸವಿಟ್ಟು ಸುಮಾರು 200ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸೋದ್ರ ಮೂಲಕ, ಗೆಲ್ಲಿಸಿಕೊಡೋದ್ರ ಮೂಲಕ ಅಭೂತಪೂರ್ವ ಗೆಲುವನ್ನು ಬಂಗಾಲದ ಜನತೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಅಸ್ಸಾಂನಲ್ಲೂ ಕೂಡ ನಮ್ಮ ಏನು ಹಿಮಂತ ಬಿಸ್ವಾ ಶರ್ಮಾಜಿ ಅವರ ನೇತೃತ್ವದಲ್ಲಿ ಅಲ್ಲೂ ಕೂಡ 100ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ನಮ್ಮ ಹಿಂದಿನ ಹಿರಿಯರಾಗಿರ್ತಕ್ಕಂಥ ಶ್ಯಾಮಾ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯ, ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿಜಿ, ಅನೇಕ ಹಿರಿಯರ ಒಂದು ಸಂಘರ್ಷ, ಹೋರಾಟ ಬಂಗಾಲ್ ಗೆಲ್ಲಬೇಕಂತಕ್ಕಂಥದ್ದು ಅದು ಇವತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಕನಸು ನನಸಾಗಿದೆ. ಅದು ನರೇಂದ್ರ ಮೋದಿಜಿಯವರ ಕಾರ್ಯಶೈಲಿ ಮತ್ತು ಅವರು ನಾಡಿಗೆ, ಇಡೀ ದೇಶಕ್ಕೆ ಮಾಡ್ತಾ ಇರ್ತಕ್ಕಂಥ ಕೆಲಸ, ಅಭಿವೃದ್ಧಿ ಕೆಲಸಗಳೇ ಅದಕ್ಕೆ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ, ನಾಡಿನ ಜನತೆಗೆ, ದೇಶದ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಈ ವಿಜಯೋತ್ಸವವನ್ನು ನಮ್ಮೆಲ್ಲ ಹಿರಿಯರ ಮುಖಾಂತರ ನಾವು ಆಚರಿಸ್ತಾ ಇದ್ದೀವಿ. ರಾಷ್ಟ್ರದಲ್ಲಿ ಒಂದು ಅಭೂತಪೂರ್ವವಾದಂಥ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ. ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿವಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಇತ್ತೀಚೆಗೆ ನಡೆದಂಥ ಒಂದು ಚುನಾವಣೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂನಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಪಾಂಡಿಚೇರಿಯಲ್ಲಿ ನಡೆದಂಥ ಒಂದು ಚುನಾವಣೆಯಲ್ಲಿ ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಅಭೂತಪೂರ್ವವಾದಂಥ ವಿಜಯವನ್ನು ಸಾಧಿಸಿದೆ. ಪಶ್ಚಿಮ ಬಂಗಾಳದಲ್ಲಿ 200 ಸ್ಥಾನಗಳು, ಅಸ್ಸಾಂನಲ್ಲಿ 100 ಸ್ಥಾನಗಳು. ಇದಕ್ಕೆಲ್ಲ ಏನಾದರೂ ಕಾರಣ ಇದೆ ಅಂತಂತಂದರೆ ಅದು ಮಾನ್ಯ ಮೋದಿಯವರ ಅಭಿವೃದ್ಧಿ ಮಂತ್ರ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಅವರ ದುರಾಡಳಿತ, ಮಹಿಳೆಯರಿಗೆ ಸುರಕ್ಷತೆ ಇರದೇ ಇರೋಂಥ ಒಂದು ಸನ್ನಿವೇಶ. ಈ ಥರ ಇವತ್ತಿಂಥ ಸರ್ಕಾರವನ್ನು ಇವತ್ತು ಜನ ಬೇಸತ್ತು ಇವತ್ತು ಅವರಿಗೆ ಮನೆ ಕಳಿಸಿದಂಥ ಒಂದು ವಾತಾವರಣ ಇವತ್ತು ಇಡೀ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ಮತ್ತು ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿ ದಿವಸ ಪ್ರತಿ ರಾಜ್ಯಕ್ಕೂ ಕೂಡ ಬಹಳ ಬಲಿಷ್ಠವಾಗಿ ಮುಂದೆ ಸಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಮುಂಬರುವಂಥ ದಿವಸಗಳಲ್ಲಿ 2028ರ ಒಂದು ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಅದೇ ಒಂದು ಫಲಿತಾಂಶವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು.